ಈ ನೇತ್ರ ಚಿನ್ನಿ ಹತ್ರ ಅದು ಏನು ಮಾತಾಡಿದ್ಲು? ಆ ನಿನ್ನೆಯಿಂದ ಅಕ್ಕ ಎಷ್ಟು ಕನ್ವಿನ್ಸ್ ಮಾಡ್ತಾ ಇದ್ರು ಚಿನ್ನಿ ಅಳೋದನ್ನೇ ನಿಂದ್ರಿಸಿಲ್ಲಾಗಿದ್ಲು, ಏನೂ ತಿನ್ನೋದೂ ಇಲ್ಲ ಅಂತ ಹೇಳ್ತಾ ಇದ್ಲು. ಇವಾಗ ಹೆಂಗೆ ನೇತ್ರ ಬಂದು ಮಾತಾಡಿದ ತಕ್ಷಣ ಚಿನ್ನಿ ಎದ್ದು ಖುಷಿ ಖುಷಿಯಾಗಿ ಹೋದ್ಲಲ್ಲ. ಹ್ಞೂ ಛೇ, ನಾ ಇನ್ನೂ ಒಂದು ಸ್ವಲ್ಪ ಬೇಗ ಬರಬೇಕಾಗಿತ್ತು. ಹ್ಞೂ ಆದರೂ ನಾನು ದೂರ ನಿಂತಿದ್ದಕ್ಕೋಸ್ಕರ ಏನೂ ಕೇಳಿಸ್ಲಿಲ್ಲ ನನಗೆ. ಅದು ಏನು ಮಾತಾಡಿದ್ಲು ನೇತ್ರ? ಹ್ಞೂ ನನಗೆ ಗೊತ್ತಿಲ್ಲದೇ ನೇತ್ರ ಒಳಗಡೆ ಏನಾದರೂ ನಡೆಸ್ತಾ ಇದ್ದಾಳ? ಹ್ಞೂ ಇಲ್ಲ, ಇದನ್ನು ಇವಾಗಲೇ ಅವಳ ಹತ್ರ ಮಾತಾಡಿ ಕ್ಲಿಯರ್ ಮಾಡಬೇಕು. ಇಲ್ಲ ಅಂದರೆ ಇದು ಎಲ್ಲಿಗೋ ಹೋಗಿ ಮುಟ್ಟುತ್ತೆ, ಅದು ಮಾತ್ರ ನಿಜ. ಹಾಗೆ ಚಿನ್ನಿ ಹತ್ರನೂ ಮಾತಾಡ್ತೀನಿ. ಹ್ಞೂ ಮಮ್ಮಿ, ಸಾರಿ ಮಮ್ಮಿ. ಇನ್ನೊಂದ್ಸಲ ನಿನಗೇನ ಹರ್ಟ್ ಮಾಡೋದಿಲ್ಲ. ನಿಜವಾಗ್ಲೂ ಸಾರಿ. ನನ್ನ ಜೊತೆ ಮಾತಾಡಬೇಡ ನೀನು. ನಾನು ಇಷ್ಟೆಲ್ಲ ಕನ್ವಿನ್ಸ್ ಮಾಡಿದ್ದೆ, ಎಲ್ಲ ಹೇಳಿದ್ರು ನೀನು ನನ್ನ ಮಾತು ಕೇಳೋದಿಲ್ಲಲ್ಲ. ನಿನ್ನ ಹಠನೇ ನಿನಗೆ ಹೆಚ್ಚಲ್ವಾ? ಇಲ್ಲ ಮಮ್ಮಿ, ಇನ್ನೊಂದ್ಸಲ ಈ ಥರ ಎಲ್ಲ ಮಾಡೋದಿಲ್ಲ. ನೇತ್ರಾಕ ಹೇಳಿದಾಳೆ, ನಾನೇನಾದರೂ ಹಠ ಮಾಡಿದೆ ಅಂದರೆ ನಿನಗೆ ಭಾಳ ಬೇಜಾರಾಗುತ್ತಂತಲ್ಲ. ಅದಕ್ಕೆ ನಾನು ಇನ್ನೊಂದ್ಸಲ ಹಠ ಎಲ್ಲ ಮಾಡೋದಿಲ್ಲ. ನೀನು ಹೆಂಗೆ ಹೇಳ್ತೀಯ ನಾನು ಹಂಗೆ ಕೇಳ್ತೀನಿ, ಸರಿನಾ? ಅಬ್ಬಾ, ನನ್ನ ಮೊಮ್ಮಗಳಿಗೆ ಇವತ್ತು ಇಷ್ಟೊಂದು ತಿಳುವಳಿಕೆ ಬಂದುಬಿಟ್ಟಿದೆ. ಹ್ಞೂ ಅಜ್ಜಿ, ನಾ ಇನ್ಮೇಲೆ ಒಟ್ಟ ಹಠ ಮಾಡೋದಿಲ್ಲಪ್ಪ. ನೇತ್ರಾಕ ಹೇಳಿದಾಳೆ, ನಾ ಹಠ ಮಾಡಿದರೆ ಮನೆಯಲ್ಲಿರೋ ಎಲ್ರಿಗೂ ಬೇಜಾರಾಗುತ್ತಂತೆ. ಅದಕ್ಕೋಸ್ಕರ ನಾ ಇನ್ಮೇಲೆ ಹಠನೇ ಮಾಡೋದಿಲ್ಲ. ಮಮ್ಮಿ ಏನು ಹೇಳ್ತಾಳೆ ಅದನ್ನೆಲ್ಲ ಕೇಳ್ತೀನಿ ನಾನು. ಗುಡ್ ಗರ್ಲ್. ಸರಿ ಬಾ, ಊಟ ಮಾಡೋಣಂತೆ. ನೀನು ನಿನ್ನೆಯಿಂದ ಸರಿಯಾಗಿ ಊಟನೂ ಮಾಡಿಲ್ಲ, ಏನೂ ತಿಂದಿಲ್ಲ. ನೀ ಊಟ ಮಾಡದೇ ಇರೋದಕ್ಕೋಸ್ಕರ ಮನೆಯಲ್ಲೂ ಯಾರೂ ಸರಿಯಾಗಿ ಊಟ ಮಾಡಿಲ್ಲ, ಗೊತ್ತಾ? ಬಾ, ಮೊದಲು ಊಟ ಮಾಡೋಣ. ಸರಿ ಮಮ್ಮಿ. ನೇತ್ರ, ಥ್ಯಾಂಕ್ ಯು. ನನ್ನ ಮಗಳಿಗೆ ಅದು ಏನು ಹೇಳಿ ರಮಿಸಿದೆಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹಠ ಹಿಡ್ದಿದ್ಲಲ್ಲ ನನ್ನ ಮಗಳು, ಅದರಿಂದ ಹೊರಗೆ ಬಂದಲ್ಲ. ನನಗಂತೂ ಇವಾಗ ಭಾಳ ಖುಷಿ ಆಗುಂತೈತಿ, ಹಂಗೆ ಸಮಾಧಾನನೂ ಆಗಾಕುಂತೈತಿ. ಅಯ್ಯೋ ಖುಷಿಯವರೇ, ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಎದಕ್ಕೆ ಕೇಳ್ತೀರಿ? ಹಾಗೆಲ್ಲ ಥ್ಯಾಂಕ್ಸ್ ಎಲ್ಲ ಹೇಳೋದಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ರಮಿಸಿದೆ, ತಿಳುವಳಿಕೆ ಹೇಳಿದೆ, ಹಾಗಾಗಿ ಅರ್ಥ ಮಾಡ್ಕೊಡ್ಲು. ಚಿನ್ನಿ ಭಾಳ ಶಾಣೆ ಇದ್ದಾಳೆ, ನಾವೇನು ಹೇಳ್ತೀವಿ ಅದನ್ನೆಲ್ಲ ಅರ್ಥ ಮಾಡ್ಕೋತಾಳೆ. ಇನ್ಮೇಲೆ ನೀವು ಅಷ್ಟೇ ಅವಳ ಮೇಲೆ ಸಿಟ್ಟು ಮಾಡೋದಕ್ಕೆ ಹೋಗಬೇಡಿ, ಸಮಾಧಾನದಿಂದ ಹೇಳಿ ಅವಳು ನಿಮ್ಮ ಮಾತನ್ನು ಕೇಳ್ತಾಳೆ. ಸರಿ, ನೀವೆಲ್ಲರೂ ಕೈ ತೊಳ್ಕೊಂಬರ್ರಿ, ನಾನು ಅಷ್ಟೊತ್ತಿಗೆ ಪ್ಲೇಟಿಗೆ ರೆಡಿ ಮಾಡ್ತೀನಿ ಊಟಕ್ಕೆ. ಒಂದು ನಿಮಿಷ ನೇತ್ರ, ನಾನು ನಿನ್ನ ಜೊತೆ ಒಂದು ಸ್ವಲ್ಪ ಆಫೀಸಿಂದ ಒಂದು ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೋಸ್ಕರ ಒಂದು ನಿಮಿಷ ಬಾ. ಅಕ್ಕ, ಇವತ್ತೊಂದಿನ ನೀನೇ ಪ್ಲೇಟ್ ಹಚ್ಚಿಬಿಡ್ತೀಯಾ ಊಟಕ್ಕೆ? ಹಾಂ ಸರಿ ಆಯಿತು, ನೀವಿಬ್ಬರು ಮಾತಾಡ್ಕೊಂಬರ್ರಿ, ನಾನು ಅಷ್ಟೊತ್ತಿಗೆ ಪ್ಲೇಟ್ ಹಚ್ಚಿ ಬಿಡ್ತೀನಿ. ಆದರೆ ಲಘುನೇ ಬರ್ರಿ, ಯಾಕಂದರೆ ಮತ್ತೆ ಹಚ್ಚಿದ್ದೆಲ್ಲ ಆರೋಗ್ಬಿಡುತ್ತೆ, ಸರಿನಾ? ಸರಿ ಅಕ್ಕ, ಬಾ ನೇತ್ರ. ದೇವ್ರಿ, ಇವ್ರು ಯಾಕೆ ಕರೆಯಾಕೆ ಕುಂತಾರಪ್ಪ? ಆಫೀಸಿಂದ ಏನೇ ವಿಷಯ ಇದ್ರೂ ಇಲ್ಲೇ ಎಲ್ಲರ ಮುಂದೆ ಕೇಳಿಬಿಡ್ತಿದ್ರು ಅವರು. ಸೈಡಿಗೆ ಕರೆದು ಕೇಳಕ್ಕೆ ಕುಂತಾರಂದ್ರೆ ಅವ್ರಿಗೇನೋ ಅನುಮಾನ ಬಂದಂಗೆ ಆಗೈತಿ. ದೇವ್ರಿ, ಇವಾಗ ಅವ್ರ ಅನುಮಾನನ ಹೆಂಗೆ ಬಗೆಹರಿಸ್ಲಪ್ಪ? ಇಲ್ಲ, ಯಾವುದೇ ಕಾರಣಕ್ಕೂ ಅವ್ರಿಗೆ ಒಂದು ಚೂರು ಕೂಡ ಅನುಮಾನ ಬರಬಾರ್ದು, ಹಂಗೆ ಹ್ಯಾಂಡ್ಲ್ ಮಾಡ್ಬೇಕು ನಾನು. ರೀ, ಏನೋ ಆಫೀಸ್ ವಿಷಯ ಮಾತಾಡೋದೈತಂತ ಕರೆದ್ರಿ? ಆಫೀಸ್ ವಿಷಯ ಅಲ್ಲ ನೇತ್ರ, ನಿಜ ಹೇಳು, ನೀನು ಚಿನ್ನಿ ಹತ್ರ ಏನು ಮಾತಾಡಿದೆ? ನಾವು ಯಾರು ಎಷ್ಟು ಹೇಳಿದ್ರೂ ಕನ್ವಿನ್ಸ್ ಆಗದೆ ಇರೋ ಚಿನ್ನಿ ನಿನ್ನ ಮಾತಿಗೆ ಅದು ಹೆಂಗೆ ಕನ್ವಿನ್ಸ್ ಆದ್ಲು? ಅದು ಅಯ್ಯೋ ಸಾಗರ್ ಅವರೇ, ಅದರಲ್ಲೇನಿದೆ, ನಮ್ಮ ಮನೆಯಲ್ಲಿ ಚೋಟು ಇದ್ದಾನಲ್ಲ, ಅವನು ಹಠ ಮಾಡ್ತಾ ಇದ್ದ. ಅವನಿಗೂ ಹೀಗೆ ಚಾಕ್ಲೇಟ್ ತಂದು ಕೊಡ್ತೀನಿ, ನಾಳೆ ಅವ್ರಿಗೆ ಏನಿಷ್ಟ ಅದನ್ನು ತಂದು ಕೊಡ್ತೀನಿ ಅಂತ ಹೇಳಿದ್ರೆ ಅವರು ಹಠ ಎಲ್ಲ ಕಮ್ಮಿ ಮಾಡಿಬಿಡ್ತಾರೆ. ಹಾಗೆ ಹೇಳಿದೆ, ಅದಕ್ಕೋಸ್ಕರ ಚಿನ್ನಿ ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡ್ಲು, ಹಾಗಾಗಿ ಅವಳು ಹಠ ಎಲ್ಲ ಬಿಟ್ಲು. ನೇತ್ರ, ನನ್ನ ಹತ್ರ ಸುಳ್ಳು ಹೇಳೋದಕ್ಕೆ ಹೋಗ್ಬೇಡ. ನೀನು ಚಿನ್ನಿ ನೋಡಕ್ಕಂತು ಈಗ ಒಂದು ವಾರ ಆಯಿತು. ನಾನು ಚಿನ್ನಿನ ಹುಟ್ಟಿದಾಗಿಂದನೇ ನೋಡಕೊಂತೀನಿ. ಆಕೆ ಹೆಂಗೆ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಿಜ ಹೇಳು, ಚಿನ್ನಿ ಹತ್ರ ಅದು ಏನು ಮಾತಾಡಿದೆ ನೀನು? ನಿಜವಾಗ್ಲೂ ಸಾಗರ್ ಅವರೇ, ನಾನು ಅದೇ ಮಾತಾಡಿದ್ದು, ಮತ್ತೇನೂ ಇಲ್ಲ. ನೀವೇನು ಅನ್ಕೊಂಡಿದ್ದೀರಾ? ಅಲ್ಲ, ಚಿಕ್ಕ ಹುಡುಗಿ ಹತ್ರ ಮತ್ತೇನು ಮಾತಾನೆ ಮಾತಾಡೋದಕ್ಕಾಗುತ್ತೆ, ನೀವೇ ಹೇಳಿ. ನೀ ನನ್ನಿಂದ ಏನೂ ಮುಚ್ಚಿಡ್ತಿದೀಯಾ, ಅದು ಮಾತ್ರ ನಿಜ. ನಿಜ ಹೇಳು ನೇತ್ರ, ನನ್ನಿಂದ ನೀನು ಏನಾದರೂ ಮುಚ್ಚಿಡ್ತಾ ಇದೀಯಾ? ಇವತ್ತು ಎಲ್ಲಿ ಹೋಗಿದ್ದೆ ನಿಜ ಹೇಳು. ಅದು ನಿಮ್ಮ ಫ್ರೆಂಡ್ಸಿಗೆ ಮೀಟ್ ಆಗೋದಕ್ಕೆ ಹೋಗ್ತೀನಿ ಅಂತ ಮನೆಯಲ್ಲಿ ಹೇಳಿದ್ಯಾ, ಆದರೆ ನೀನು ನನ್ನ ಹತ್ರ ನಿನ್ನೆ ಆ ಟಾಪಿಕ್ ಬಗ್ಗೆ ಎತ್ತೇ ಇಲ್ಲ. ನೀನು ನನ್ನ ಹತ್ರ ಅಂದಮೇಲೆ ನೀನು ಎಲ್ಲಿ ಹೋಗಿದೀಯಾ ಅಂತ ಅನ್ನೋದು ನನಗೆ ಅನುಮಾನ ಬರ್ತಾ ಇದೆ. ನಿಜ ಹೇಳು, ಎಲ್ಲಿ ಹೋಗಿದ್ದೆ ನಿನ್ನೆ ನೀನು? ನಿಜವಾಗ್ಲೂ ಸಾಗರ್ ಅವರೇ, ಯಾಕೆ ಹಿಂಗೆ ಕೇಳ್ತಾ ಇದ್ದೀರಾ? ಯಾಕೆ ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆನೇ ಇಲ್ವಾ? ನಿಜವಾಗ್ಲೂ ನನ್ನ ಫ್ರೆಂಡಿಗೆ ಆರಾಮಿಲ್ಲಾಗಿತ್ತು, ಅವಳಿಗೆ ಮಾತಾಡ್ಸ್ಕೊಂಬರೋಣ ಅಂತ ಹೋಗಿದ್ದು. ಬೇಕಾದರೆ ನಿಮಗೆ ಅನುಮಾನ ಇದ್ದರೆ ನಾಳೆನೂ ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ, ಬರ್ರಿ. ಅವಳು ಏನು ಹೇಳ್ತಾಳೆ ನೀವೇ ಕೇಳಂತ್ರಿ ಅಂತ. ಸರಿ, ಇದು ಒಂದು ಸಲ ನಿನ್ನ ಮಾತನ್ನು ನಂಬ್ತಾ ಇದ್ದೀನಿ. ನೋಡಿ ನೇತ್ರ, ನಾನು ನಿನ್ನ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೀನಿ. ಆ ನಂಬಿಕೆನ ಯಾವತ್ತೂ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡ, ನೆನಪಿರಲಿ. ಈ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಖುಷಿ ಅಕ್ಕನ ಗಂಡನ ಹೆಸರು ಯಾರೂ ಎತ್ತಂಗಿಲ್ಲ. ಎತ್ತಿದ್ರೆ
ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಮುಗಿದು ಹೋದ ಅಧ್ಯಾಯ ಅದು ನಮ್ಮ ಅಕ್ಕನ ಜೀವನದಲ್ಲಿ. ಅದನ್ನು ಯಾರಾದರೂ ವಾಪಸ್ ನೆನಪು ಮಾಡಿದರೆ, ವಾಪಸ್ ಯಾರಾದರೂ ಅಲ್ಲ, ನೀನೇ ಏನಾದರೂ ತಲೆಯಲ್ಲಿ ಬೇರೆ ಯೋಚನೆ ಇಟ್ಕೊಂಡು ಅವರಿಬ್ರು ಒಂದು ಮಾಡೋಣ ಹಂಗೆ ಹಿಂಗೆ ಅಂತ ಏನಾದರೂ ಒಂದು ಸಣ್ಣ ಯೋಚನೆ ಮಾಡಿದ್ದು, ನೀನು ಸಣ್ಣದು ಯೋಚನೆ ಮಾಡಿದ್ದು ನನಗೆ ಗೊತ್ತಾಯ್ತಂದ್ರೆ ಅವತ್ತೇ ನಿನ್ನ ಈ ಮನೆಯಿಂದ ನಿನ್ನ ತವ್ರ ಮನೆಗೆ ಓಡಿಸ್ಬಿಡ್ತೀನಿ. ನೆನಪಿರಲಿ, ನನಗೆ ನಮ್ಮ ಅಕ್ಕನ ಖುಷಿ ಮಾತ್ರ ಇಂಪಾರ್ಟೆಂಟು. ಅಕ್ಕಿಗೆ ನಮ್ಮ ಅಕ್ಕಗೆ ನೋವು ಮಾಡಿ ಅಳಿಸಿ ಹೋದವನಿಗೆ ಅಂಥ ಒಂದು ಸುದ್ದಿ ನಮ್ಮ ಮನೆಯಲ್ಲಿ ಎತ್ತೋ ಆಗಿಲ್ಲ ಯಾರು. ನೋಡ್ ನೇತ್ರ, ನಮ್ಮ ಅಕ್ಕನ ಕಣ್ಣಲ್ಲಿ ಏನಾದರೂ ನೀರು ಬರೋ ಹಾಗೆ ನೀನು ನಡ್ಕೊಂಡು ಅಂದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ನಮ್ಮ ಅಕ್ಕ ಯಾವಾಗ ಆರಾಮಾಗಿದ್ದಾಳೆ, ಖುಷಿಯಾಗಿದ್ದಾಳೆ, ಆಕೆ ಹಂಗೆ ಇರಬೇಕು. ಆಕೆಗೆ ಏನಾದರೂ ನೋವಾಗೋ ಆ ಥರ ನೀನೇನಾದರೂ ನಡ್ಕೊಂಡೆ ನನ್ನ ಹಿಂದೆ ನನಗೆ ಗೊತ್ತಿಲ್ಲದೆ ಇರೋವಾಗ ಏನಾದರೂ ಮಾಡ್ತಾಯಿದ್ರೆ ಅದನ್ನು ಇಲ್ಲಿಗೆ ಬಿಟ್ಬಿಡು. ನಿನಗೆ ಗೊತ್ತಿಲ್ಲ ಇನ್ನೂ ನನ್ನ ಸಿಟ್ಟು. ನಾನು ಮಾತ್ರ ನಿನ್ನನ್ನು ಈ ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ, ನನ್ನ ಲೈಫಲ್ಲೂ ನಿನಗೆ ಎಂಟ್ರಿ ಇರಲ್ಲ, ನೆನಪಿರಲಿ. ಅಯ್ಯೋ ದೇವ್ರೆ, ಇವರೇನೇ ಇವರು ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದಾರಲ್ಲ. ಇವಾಗ ಏನು ಮಾಡೋದಪ್ಪ ನಾನು? ಅಲ್ಲ, ಇವ್ರು ಯಾಕೆ ಅರ್ಥ ಆಗ್ತಾ ಇಲ್ಲ? ಖುಷಿಯವರು ಮೇಲಿನ ಪ್ರಪಂಚಕ್ಕೋಸ್ಕರ ಅಷ್ಟೇ ಮುಖದಲ್ಲಿ ನಗು ಇಟ್ಕೊಂಡಿದ್ದಾರೆ, ಆದರೆ ಅವರು ಒಳಗಡೆ ತುಂಬ ಅಂದರೆ ತುಂಬ ನೋವಿನಲ್ಲಿದ್ದಾರೆ. ಅದು ಯಾಕೆ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ? ಚಿನ್ನಿ ಬಾಯಿ ಬಿಟ್ಟು ಹೇಳ್ತಾ ಇದ್ದಾಳೆ ಅಂದರೂ ಅವ್ರದ್ದು ಏನೂ ಅರ್ಥನೇ ಮಾಡ್ಕೋತಾ ಇಲ್ಲಲ್ಲ ಇವರು. ಸಾಗರ್ ಅವರು ಇವ್ರ ಹಠನೇ ಇವ್ರಿಗೆ ಜಾಸ್ತಿ ಆಗಿಬಿಟ್ಟಿದೆ. ಇಲ್ಲ, ಸದ್ಯಕ್ಕೆ ಇದನ್ನು ಈ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಹ್ಯಾಂಡಲ್ ಮಾಡಬೇಕು. ಅದರಲ್ಲೂ ಸಾಗರ್ ಅವ್ರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಆಮೇಲೆ ಏನಾದರೂ ಪ್ಲ್ಯಾನ್ ಮಾಡಿದ್ರಾಯ್ತು. ನೇತ್ರ, ಬಾ ಊಟಕ್ಕೆ, ಟೈಮ್ ಆಯಿತು. ಪ್ಲೇಟಿಗೆ ಹಚ್ಚಿದ್ದೀನಿ ಎಲ್ಲನೂ. ಹಾಂ ಸರಿ ಖುಷಿಯವರೇ, ಬಂದೆ. ಇಲ್ಲ, ಅದೆಷ್ಟೇ ಕಷ್ಟ ಬಂದರೂ ಪರವಾಗಿಲ್ಲ. ಚಿನ್ನಿ, ಖುಷಿ ಮತ್ತು ಶಶಿರವರನ್ನು ಒಂದು ಮಾಡೇ ಮಾಡ್ತೀನಿ ನಾನು. ಇವ್ರು ಸಾಗರ್ ಅವ್ರಿಗೆ ಎಷ್ಟು ಬೇಕಾದರೂ ಹಾರಾಡಲಿ, ನಾನು ಮಾತ್ರ ನಾನು ಅಂದ್ಕೊಂಡಿರೋದನ್ನು ಮಾಡೋವರೆಗೂ ಸುಮ್ಮನೆ ಇರೋದೇ ಇಲ್ಲ. ಮೊದಲು ನಾಳೆ ತಂದೆ ಮಗಳು ಇಬ್ಬರು ಭೇಟಿ ಆಗುವಾಗ ಮಾಡಬೇಕು. ಅದಕ್ಕೂ ಏನಾದರೂ ಪ್ಲ್ಯಾನ್ ಮಾಡಬೇಕು. ಇವತ್ತೇನೋ ನನ್ನ ಫ್ರೆಂಡಿಗೆ ಆರಾಮಿಲ್ಲಾಗಿತ್ತು ಅಂತ ಹೇಳಿ ಹೋದೆ, ಆದರೆ ನಾಳೆಗೆ ಅದು ಇಲ್ಲದೆ ಚಿನ್ನಿನ ಕರ್ಕೊಂಡು ಹೋಗ್ಬೇಕು. ಅದಕ್ಕೇನಾದರೂ ಪ್ಲ್ಯಾನ್ ಮಾಡ್ಬೇಕು ನಾನು. ಪಲ್ಲವಿ, ಪಲ್ಲವಿ, ಹೊಸ ಬಾರವ ಇಲ್ಲಿ. ಏನತ್ಗೆಮ್ಮ, ಸೊಸೆದು ಸೇವೆ ಜೋರು ನಡ್ದಂಗೈತಿ. ಹೌದು, ಏನೀಗ? ಅಲ್ಲ ಅತಿಯಮ್ಮ, ಜಗತ್ತಲ್ಲಿ ಯಾರು ಪ್ರೆಗ್ನೆಂಟ್ ಇಲ್ಲದೆ ನೀನು ಸೊಸೆ ಒಬ್ಬಕ್ಕೆ ಪ್ರೆಗ್ನೆಂಟ್ ಅದಾಳ ನನ್ನಂಗೆ ಮಾಡಾಕುಂತಿದ್ದೆಲ್ಲ ನೀನು. ಆಕಿನ ಬಂದು ಬೇಕಂದ್ರೆ ಜ್ಯೂಸ್ ಮಾಡ್ಕೊಂಡು ಕುಡಿತಾಳ, ನೀನು ಯಾಕಷ್ಟು ತ್ರಾಸು ತಗೋತೀರಿ? ಅಲ್ಲ ಮಾಧವಿ, ನಾನೇನಾರು ಬಂದು ನಿನ್ನ ಹತ್ರ ಹೇಳಿದ್ದೇನೆ ನನಗೆ ನನ್ನ ಸೊಸೆಗೆ ಜ್ಯೂಸ್ ಮಾಡ್ಕೊಡಕ್ಕೆ ಭಾಳ ತ್ರಾಸ ಆಗುಂತೈತಂತಂದು ಏನಾರು ಬಂದು ಹೇಳಿ ನಾನು ಯಾವತ್ತರ? ಇಲ್ಲ ಅತಿಯಮ್ಮ, ಹೇಳಿಲ್ಲ. ಮತ್ತು ನಾನೇನು ಹೇಳಿಲ್ಲ ಅಂದ್ರೆ ನೀನು ಯಾಕೆ ನೀನೇ ಹುಟ್ಟಿಸ್ಕೊಂಡು ಮಾತಾಡ್ತಿದ್ದಿ? ನೋಡು, ನಾನು ನನ್ನ ಸೊಸೆಗೆ ಪ್ರೀತಿಯಿಂದ ಖುಷಿಯಾಗಿ ಮಾಡ್ಕೊಡಾಕೊಂತೀನಿ. ಇದು ನಮ್ಮಿಬ್ಬರು ಅತ್ತಿ ಸೊಸೆಗೆ ಸಂಬಂಧಪಟ್ಟ ವಿಷಯ. ಇದರಲ್ಲೆಲ್ಲ ನೀನು ಯಾಕೆ ಪದೇ ಬಂದು ತಲೆ ಹಾಕ್ತಿದ್ದಿ? ಇದು ನನಗೆ ಸರಿ ಕಾಣಂಗಿಲ್ಲ ನೋಡು ಮಾಧವಿ. ನಿಂದು ಎಷ್ಟೈತಿ ಅಷ್ಟು ನೋಡ್ಕೊ ನೀನು. ಆಕಿ ಪ್ರೆಗ್ನೆಂಟ್ ಅದಾಳ, ಇನ್ಮೇಲೆ ಆಕಿ ಬಂದ ಮೇಲೆ ಸುಮ್ಮನೆ ಏನೇನು ಅನ್ನೋದು, ಆಮೇಲೆ ಆಕಿ ಕೈಯಲ್ಲಿ ಏನಾರು ಕೆಲಸ ಮಾಡಿಸ್ಕೊಳ್ಳೋದು ನನಗೇನಾರು ಗೊತ್ತಾತಂದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ, ನೆನಪಿರ್ಲಿ ಮಾಧವಿ. ಅತ್ತೆ ಕರೆದ್ರಲ್ಲ? ಪಲ್ಲವಿ ತಗೋರವ, ಜ್ಯೂಸ್ ಐತಿ, ಅಲ್ಲೇ ಮೇಲೇನೆ ಹೋಗಿ ನಿನ್ನ ಕೋಣೆಯಾಗ ಕುತ್ಕೊಂಡು ಆರಾಮಾಗಿ ಜ್ಯೂಸ್ ಕುಡಿದು ಒಂದೆರಡು ರೌಂಡ್ ಅಲ್ಲೇ ವಾಕ್ ಮಾಡಿ ಆಮೇಲೆ ಮಲ್ಕೊ, ಸರಿನಾ? ಅಯ್ಯೋ ಅತ್ತೆ, ಇದು ಜ್ಯೂಸ್ ಎಲ್ಲ ಎದಕ್ಕೆ ಮಾಡಕ್ಕೆ ಹೋದ್ರಿ ಅತ್ತೆ? ಸುಮ್ಮನೆ ಯಾಕೆ ತೊಂದರೆ ತಗೋತೀರಿ ನೀವು? ನನಗೆ ಬೇಕಂದ್ರೆ ನಾನು ಮಾಡ್ಕೋತೀನಿ ಬಿಡ್ರಿ. ಡಾಕ್ಟ್ರ್ ಏನೋ ಕೆಲಸನ ಮಾಡಬೇಡ ಅಂತ ಅಂದಿಲ್ಲ, ಒಂದು ಸ್ವಲ್ಪ ಹುಷಾರಾಗಿ ಇರ್ರಿ ಅಂತ ಅಂದ್ರೆ ಅಷ್ಟೇ. ನೀವು ನೋಡಿದರೆ ನನಗೇನು ಕೆಲಸನೇ ಹಚ್ತಾ ಇಲ್ಲ. ಪಲ್ಲವಿ, ಇವಾಗ ನೀನು ಸುಮ್ಮನೆ ನಾನು ಹೇಳಿದಷ್ಟೇ ಕೇಳಬೇಕು, ಏನೂ ಮಾತಾಡೋಂಗಿಲ್ಲ. ತಗೋ, ಈ ಜ್ಯೂಸ್ ತೊಗೊಂಡೋಗಿ ನಿನ್ನ ರೂಮಲ್ಲಿ ಆರಾಮಾಗಿ ಕುತ್ಕೊಂಡು ಕುಡಿದು ಒಂದೆರಡು ರೌಂಡ್ ವಾಕ್ ಮಾಡಿ ಆರಾಮಾಗಿ ಮಲ್ಕೊ ಅಷ್ಟೇ. ನಾಳೆ ಬೆಳಗ್ಗೆ 4ಕ್ಕೆ ಎದ್ದೆ, 3ಕ್ಕೆ ಎದ್ದೆ, 5 ಗಂಟೆಗೆ ಎದ್ದೆ ಅದನ್ನೆಲ್ಲ ಮಾಡೋಕ್ಕೋಬೇಡ. ಆರಾಮಾಗಿ 7 ಗಂಟೆ 7:15 ಎದ್ದಳು. ಹೆಂಗೋ ಕೆಲಸದವರೆಲ್ಲ ಬರ್ತೀನಂದಾರ ನಾಳೆಯಿಂದಾನ, ಅವ್ರು ಬಂದು ಮನೆ ಕೆಲಸ ಎಲ್ಲ ಮಾಡ್ತಾರೆ. ನಾನು ಇದು ನಾಷ್ಟ ಮಾಡ್ತೀನಂತ, ಅಷ್ಟೊತ್ತಿಗೆ ನೀನು ಎದ್ದಿರ್ತಿದ್ದಿ, ಬೇಕಾದ್ರೆ ನಂಗೆ ನಾಷ್ಟ ಮಾಡೋಕ್ಕೆ ಹೆಲ್ಪ್ ಮಾಡಂತೆ ಅಂತ, ಸರಿನಾ? ಸರಿ ಅತ್ತೆ. ಪಲ್ಲವಿ, ನಿಂದ ಚಾನ್ಸ್ ಬಿಡು. ನೋಡಲ್ಲಿ ನಿಮ್ಮತ್ತಿ ನೀನು ಇದ್ದಲ್ಲಿಗೆ ಎಲ್ಲ ಸೇವೆ ಮಾಡಕ್ಕಂತ ಪುಣ್ಯ ಮಾಡಿದೆ ಬಿಡು ನೀನು. ಪಲ್ಲವಿ ತಗೋ, ನೀ ಜ್ಯೂಸ್ ತೊಗೊಂಡು ರೂಮಿಗೆ ಹೋಗು. ಮಾಧವಿ, ನಿನಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ. ಪ್ರೆಗ್ನೆಂಟ್ ಇರೋ ಹುಡುಗಿಗೆ ಯಾರು ಹಿಂಗೆ ಮಾತಾಡ್ತಾರನ? ಅವ್ರ ಮನ್ಸಿಗೆ ನೋವಾಗಂಗ ನಿನ್ಗೇನು ಬುದ್ಧಿನೇ ಇಲ್ಲನ? ಅಯ್ಯ ಅತ್ತಿಗೆಮ್ಮ, ನಾನೇನು ಹೇಳ್ಬಾರ್ದ ಹೇಳಿದೆ ನಿಮಗೆ? ಅಲ್ಲ, ಸೊಸೆ ಸೇವೆನ ಈ ನಮ್ನಿ ಮಾಡೋರನ್ನ ನಾನಂತೂ ಎಲ್ಲೂ ನೋಡಿಲ್ಲ ಬಿಡ್ರಿ. ಒಂದು ಸ್ವಲ್ಪ ಅತ್ತಿ ಹಂಗಿರಿ ನೀವು, ಇಲ್ಲ ಅಂದರೆ ಅಷ್ಟೇ ಮುಂದೆ ನಿಮ್ಮ ಸೊಸೆ ನಿಮ್ಮನ್ನು ಬುಗುರಿ ಆಡಿಸ್ದಂಗೆ ಆಡಿಸ್ಬಿಡ್ತಾಳೆ ನೋಡಂತ್ರೆ ಅಂತ ಬೇಕಾರೆ. ಅತ್ತಿ ಸೊಸೆ ಮಧ್ಯೆ ನಿಮ್ಮಂಥವ್ರು ಹುಳಿ ಹಿಂಡರಿದ್ರೆ ಮತ್ತೆ ಹಂಗಾಕೈತದ.
ನೋಡು ಮಾಧವಿ, ನೀ ಬಂದಾಗಲೇ 4-5 ತಿಂಗಳ ಮೇಲಾತು ಇಲ್ಲಿಗೆ. ಸಾಕು, ನೀ ನಾಳೆ ಊರಿಗೆ ಹೋಗು. ನಿಮ್ಮ ಅಣ್ಣನ ಹತ್ರ ನಾ ಮಾತಾಡ್ತೀನಂತ, ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಯಾಕಂದ್ರೆ ನನ್ನ ಸೊಸಿ ಪ್ರೆಗ್ನೆಂಟ್ ಅದ. ನೀನು ಈ ಥರ ಏಟ್ ಮಾತನ್ನೋದು, ಆಕಿಗೆ ಮನ್ಸಿಗೆ ನೋವಾಗಂಗೆ ಮಾಡೋದು, ಅದು ಆಕಿ ಮೇಲೆ ಆಕಿ ಮಗು ಮೇಲೆ ಪರಿಣಾಮ ಬಿತ್ತಂದ್ರೆ ಅವಾಗೇನು ಮಾಡೋದು? ಬೇಡ, ನೀವು ಇಷ್ಟು ದಿನ ಇದ್ದಿದ್ದು ಸಾಕು. ಬೇಕಾದ್ರೆ ಆಕಿದು ಡಿಲಿವರಿ ಎಲ್ಲ ಆದಮೇಲೆ ಅಥವಾ ಏನಾರು ಮನೆ ಫಂಕ್ಷನ್ ಇತ್ತಂದ್ರೆ ಕರಿತೀವಂತ, ಅವಾಗ ಬರಂತ್ರಂತ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ನಾಳೆ ನೀವು ಊರಿಗೆ ಹೋಗ್ಬಿಡ್ರಿ. ಏನತ್ತಿಗೆಮ್ಮ ನೀನು ಏನು ಹೇಳಾಕುಂತಿದ್ದಿ? ನಾನು ನಿಜಾನ ಹೇಳಾಕೊಂತೀನಿ. ನೋಡು ಮಾಧವಿ, ನಾಳೆ ಬೆಳಗ್ಗೆ 8 ಗಂಟೆ ಅಷ್ಟಿಗೆ ಇಬ್ಬರು ರೆಡಿ ಇರ್ರಿ. ಬೇಕಾದ್ರೆ ನಿಮ್ಗೆ ಹೊರಗಡೆ ನಾಷ್ಟ ಮಾಡೋಕೆ ರೊಕ್ಕನ ನಾನೇ ಕೊಡ್ತೀನಿ. ಆರಾಮಾಗಿ ಹೋಟೆಲಲ್ಲೆಲ್ಲ ನಾಷ್ಟ ಮಾಡ್ಕೊಂಡು ಊಟ ಮಾಡ್ಕೊಂಡು ಆರಾಮ್ ನಿಮ್ಮ ಊರಿಗೆ ಹೋಗ್ರಿ. ನಾಳೆ ಎಷ್ಟೊತ್ತಿದ್ರು ನೀವು ಈ ಮನೆ ಬಿಡಬೇಕು, ನಿಮ್ಮ ಊರಿಗೆ ಹೋಗ್ತಾ ಇರಬೇಕು ಅಷ್ಟೇ. ಅಲ್ಲಿ ಗಂಡನ ಒಬ್ಬತನ ಬಿಟ್ಟು ಬಂದಿದ್ದಿ, ಅದೇನೋ ಜವಾಬ್ದಾರಿನೇ ಇಲ್ಲ ನಿನಗೆ. ನಿನ್ನ ಮನೆದು, ನಿನ್ನ ಮಗಳದು, ನಿನ್ನ ಮಗಳಿಗೆ ಮುಂದೆ ಗಂಡು ಹುಡ್ಕೋದು ಅದನ್ನೆಲ್ಲ ಚಲೋ ಮಾಡು. ಈಗ ನನ್ನ ಮಗ ನನ್ನ ಸೊಸಿ ಇಬ್ಬರು ಚಂದನತಂಗ ಸಂಸಾರ ಮಾಡ್ಕೊಂಡು ಹೊಂಟಾರ. ಇಲ್ಲಿ ನಿನ್ನ ಮಗಳಿದ್ಲಂದ್ರೆ ನಾಳೆ ನನ್ನ ಮಗನ ಜೀವನ ಹಾಳಾತಂದ್ರೆ ಏನು ಮಾಡೋದು? ಅವರಿಬ್ಬರು ಚಂದನತಂಗ ಜೀವನ ನಡ್ಸ್ಕೊಂಡು ಹೊಂಟಾರ. ನಿನ್ನ ಮಗಳು ಇಲ್ಲಿರೋದು ಸರಿಯಲ್ಲ. ನಾಳೆ 4 ಜನ ನೋಡಿದ್ರೆ ನಮಗೆ ಉಗಿಯೋದು. ವಯಸ್ಸಿಗೆ ಬಂದಿರೋ ಹುಡುಗಿನ ಹೆಂಗೆ ಕರ್ಕೊಂಬಂದು ಮನ್ಯಾಗ ಇಟ್ಕೊಂಡಾರ ನೋಡು. ಇವರಿಗೇನು ತಿಳುವಳಿಕೆ ಐತಾನೆ ಏನಿಲ್ಲ ಅಂತ ನಾಳೆ ಜನ ನಮಗೆ ಬೈಯೋದು. ಅದಕ್ಕೆ ಹೇಳಾಕೊಂತೀನಿ ನೋಡು ಮಾಧವಿ, ನಾಳೆ ಬೆಳಗ್ಗೆ 8 ರಿಂದ 9 ಗಂಟೆ ಅಷ್ಟಿಗೆ ನೀವಿಬ್ಬರು ರೆಡಿ ಇದ್ದು ನಿಮ್ದು ಲಗೇಜ್ ಎಲ್ಲ ಪ್ಯಾಕ್ ಆಗಿರ್ಬೇಕು. ಬೇಕಾದ್ರೆ ಕಾರನ್ನು ನಾನೇ ಕೊಟ್ಟು ಕಳಿಸ್ತೀನಿ. ಆರಾಮಾಗಿ ಹೊರಗಡೆ ನಾಷ್ಟ ಗಿಷ್ಟ ಎಲ್ಲ ಮಾಡಿ ನಿಮ್ಮ ಊರು ಸೇರ್ಕೊರಿ. ಮತ್ತೇನಾರು ಫಂಕ್ಷನ್ ಇದ್ದಾಗ ನಾವು ಕರೋದ್ರಷ್ಟ ಬರ್ರಿ. ಹೇಳಿದ್ದ ಅರ್ಥ ಆಯ್ತು ಅಂತ ಅನ್ಕೊತೀನಿ. ನೋಡು ಮಾಧವಿ, ಒಂದು ಮಾತು ನೆನ್ಪಿಟ್ಕೊ. ಈಗಾಗಲೇ ನನ್ನ ಮಗನ ಮದುವೆ ಆಗಿ ಅವ್ನ ಜೀವನ ಚಲೋ ಆಗೈತಿ. ಚಲೋ ನತ್ತಂಗೆ ಐತಿ. ಈಗ ದಯವಿಟ್ಟು ಅದನ್ನು ಹಾಳು ಮಾಡೋಕೋಬೇಡ. ನಿನ್ನ ಮಗಳಿಗೆ ಇನ್ನೂ ಚಲೋ ಗಂಡು ಸಿಗ್ತೈತಿ. ಒಂದು ಚಲೋ ಗಂಡು ನೋಡಿ ನೀವು ಆರಾಮಾಗಿ ಮದುವೆ ಮಾಡಿಸಿ. ಆವಾಗ ನಿನ್ನ ಮಗಳು ಆಮೇಲೆ ನಿನ್ನ ಅಳಿಯ ಇಬ್ಬರು ಚಂದನತಂಗೆ ಜೀವನ ಮಾಡ್ಕೊಂಡು ಹೋಗ್ತಾರ. ಅರ್ಥ ಆತಂತ ಅನ್ಕೊಂಡೀನಿ. ನಿನ್ನ ಮಗಳದ ಜೀವನದ ಕಡೆ ಲಕ್ಷ್ಯ ಕೊಡು. ಇನ್ನೊಬ್ಬರ ಜೀವನನ ಹಾಳು ಮಾಡೋ ಕಡೆ ಲಕ್ಷ್ಯ ಕೊಡಾಕೋಬೇಡ. ಅರ್ಥ ಆತಂತ ಅನ್ಕೊತೀನಿ. ಆಮೇಲೆ ಒಂದು ಮಾತು ನೆನಪಿರಲಿ, ನಮ್ಮ ಅಣ್ಣನ ಹತ್ರ ಹೇಳ್ಬಿಡೋಣ. ನಮ್ಮ ಅಣ್ಣ ಈಗಾದ್ರೂ ಮಣ್ಣನ ಇಲ್ಲೇ ಉಳಿಸ್ಕೋತಾನ ಅಂತಂದು ಏನಾರು ತಲೆ ಆಗಿದ್ರೆ ಅದನ್ನು ಇವತ್ತೇ ತೆಗೆದಾಕ್ಬಿಡು. ಈ ಸಲ ನಿಮ್ಮ ಅಣ್ಣಲ್ಲ, ನಿಮ್ಮ ಅಜ್ಜ ಬಂದು ಹೇಳಿದ್ರು ನಾನು ಯಾರ ಮಾತು ಕೇಳಂಗಿಲ್ಲ. ನನಗೆ ನನ್ನ ಸೊಸಿ ನನ್ನ ಮಗನ ಜೀವನನ ಮುಖ್ಯ ಆಗೈತಿ. ನಾಳೆ ನೀವು ರೆಡಿ ಇರಬೇಕು, ಬಿಡಾಕುಂತೀರಿ ಮನಿನ ಅಷ್ಟೇ.